ನಮಸ್ತೆ ನನ್ನ ಆತ್ಮೀಯರಿ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 6 ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ವಿಧವಾದ ಬ್ರೇಕ್ಫಾಸ್ಟ್ ತಿಂದು ಬೇಸರ ಅನಿಸಿದರೆ ಪ್ರತಿದಿನಕ್ಕೂ ಒಂದೊಂದು ಬ್ರೇಕ್ಫಾಸ್ಟನ್ನು ತಿಂದು ನೋಡಿ. ತುಂಬಾ ರುಚಿಕರವಾಗಿರುವಂಥ, ಸ್ವಾದಿಷ್ಟಕರವಾಗಿರುವಂಥ ಬೆಳಗಿನ ಉಪಹಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲೇದಾಗಿ ನಾನು ವೆಜ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಜೀರಿಗೆ, ಸಾಸಿವೆ, ಚಕ್ಕೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆ ನಂತರ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆ ನಂತರ ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಂಡು ನಂತರ ಟೊಮೊಟೊನ, ಅಂದರೆ ನಾನು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ಳಿ. ಹಾಗೆ ಮೇಲಿನ ಸಿಪ್ಪೆ ಬಿಡಿಸ್ಕೊಂಡಿರುವಂತಹ ಒಂದು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ ನಂತರ ಮೊದಲಿಗೆ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಹುರಿದಿರುವಂತಹ ಶೇಂಗಾ ಹಾಕ್ಕೊಳ್ಳಿ. ಆನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಪುದೀನವನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಆ ನಂತರ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಕೊನೆಯದಾಗಿ ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನೀವು ಬಾಸುಮತಿ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರಲ್ವ, ಅದಕ್ಕೆ 2 ಪಟ್ಟಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ 1 ಕಪ್ ತೆಗೆದುಕೊಂಡಿದ್ರೆ ಅದಕ್ಕೆ 2 ಕಪ್ಪು, 2 ಕಪ್ ತೆಗೆದುಕೊಂಡಿದ್ರೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ನಾನು 2 ಏಲಕ್ಕಿನ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕುದಿಸ್ಕೊಂಡು ಬಿಟ್ಟರೆ ಮುಗೀತು. ಬಿಸಿ ಬಿಸಿಯಾಗಿರುವಂತಹ ವೆಜ್ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ನೀವು ವಾರಕ್ಕೆ ಒಂದು ಸಲನಾದರೂ ಈ ಬಿರಿಯಾನಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ನೋಡಿದ್ರಲ್ವಾ ಮೊದಲೇದಾಗಿ ಯಾವ ರೀತಿಯಾಗಿ ನಾನು ವೆಜ್ ಬಿರಿಯಾನಿ ಮಾಡಿದ್ದೆ ಅಂತ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ಇದಕ್ಕೆ ನೀವು ಬೀಟ್ರೂಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ವೆಜ್ ಬಿರಿಯಾನಿನ ನೋಡ್ಕೊಂಡಿದ್ದಾಯಿತು. ಇವಾಗ ಎರಡನೇದಾಗಿ ನಾನು ಇಡ್ಲಿನ ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಅದ್ರ ಜೊತೆ ಈರುಳ್ಳಿ ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ನಾನು ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆಯನ್ನು ನೆನೆಯಲು ಇಟ್ಕೊಂಡಿದ್ದೆ. ಅದನ್ನು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ಇವಾಗ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಸಾಫ್ಟಾಗಿ ಇದನ್ನು ರುಬ್ಕೊಳ್ಬೇಕು. ಉದ್ದಿನಬೇಳೆಗೆ ನಾನು ಒಂದು ಸ್ವಲ್ಪ ಅನ್ನವನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಹಾಗೆ ಈ ಕಡೆ ನಾನು 2 ಕಪ್ಪಷ್ಟು ನಾನು ಇಡ್ಲಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ಆ ನಂತರ ನಾನು ಯಾವ ಕಪ್ಪಿನಿಂದ ಇಡ್ಲಿ ರವೆಯನ್ನು ತೆಗೆದುಕೊಂಡಿದ್ದೀನಲ್ವ, ಅದೇ ಕಪ್ಪಿನಿಂದ 2 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೀರು ಬಿಸಿಯಾಗಿದೆ. ಬಿಸಿಯಾಗಿರುವಂತಹ ನೀರನ್ನು ನಾನು ಇಡ್ಲಿ ರವೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ರವೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಬಿಸಿನೀರನ್ನು ಯೂಸ್ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಮತ್ತು ತುಂಬಾ ಮೃದುವಾಗಿ ಬರುತ್ತೆ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಆನಂತರ ನಾನು ಮೊದಲಿಗೆ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಉದ್ದಿನಬೇಳೆ ಮತ್ತು ಅನ್ನವನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೀರಿನ ಪ್ರಮಾಣವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನೀರು ಜಾಸ್ತಿನೂ ಕೂಡ ಆಗಬಾರ್ದು ಮತ್ತು ಇಡ್ಲಿ ರವೆ ಗಟ್ಟಿನೂ ಕೂಡ ಆಗಬಾರ್ದು. ಚೆನ್ನಾಗಿ ನೀವು ನೀರು ಹಾಕ್ಕೊಳ್ಳೋದು ಮಾತ್ರ ಎಚ್ಚರದಿಂದ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಹದದಲ್ಲಿದೆ ಅಂತ. ಇದನ್ನು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಓವರ್ನೈಟ್ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆ ಆದ ನಂತರ ಇಡ್ಲಿ ರವೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಆನಂತರ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸೋಡಾವನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಆನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ. ಎಲ್ಲ ಪಾತ್ರೆಗೂ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಆನಂತರ ಇಡ್ಲಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡ್ಬಿಡಿ. ನೋಡಿ, ನೀವು ವಾರಕ್ಕೊಂದು ಸಲನಾದರೂ ಇಡ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ. ಆದರೆ ಒಂಥರ ಡಿಫ್ರೆಂಟ್ ಆದ ವಿಧಾನದಲ್ಲಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇವಾಗ ಇಡ್ಲಿ ಪಾತ್ರೆ ಎಲ್ಲ ಹಾಕ್ಕೊಂಡಿದ್ದಾಯಿತು.
ಆನಂತರ ಇಡ್ಲಿ ಪಾತ್ರೆಗೆ ನೀರು ಮತ್ತು ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ನೀರು ಕೂಡ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಇಡ್ಲಿಯನ್ನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಇಡ್ಲಿ ಕುದಿಯುವಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು 2ರಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಒಂದು 6ರಿಂದ 7ರಷ್ಟು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಒಂದು 4 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದೊಂದು ಸ್ವಲ್ಪ ಪೂರ್ತಿ ಸಾಫ್ಟ್ ಆಗೋವರೆಗೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ನೀವು ಕಲ್ಗಲಲ್ಲಿ ಕುಟ್ಕೊಳ್ಬೇಕಾಗುತ್ತೆ. ನೀವು ಕಲ್ಗಲಲ್ಲಿ ಆದ್ರೂ ಕುಟ್ಕೊಳ್ಬೋದು, ಇಲ್ಲ ಅಂತಂದರೆ ಮಿಕ್ಸಿಗೂ ಕೂಡ ಹಾಕ್ಕೊಳ್ಬೋದು. ಇದು ನಿಮ್ಮ ಚಾಯ್ಸು. ನೋಡಿ, ಈ ಈರುಳ್ಳಿ ಚಟ್ನಿ ಏನಿರುತ್ತಲ್ಲ ಇಡ್ಲಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಪೂರ್ತಿ ಸಾಫ್ಟ್ ಆಗೋವರೆಗೂ ನೀವು ಈ ರೀತಿಯಾಗಿ ಕುಟ್ಕೊಳ್ಳಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಚಟ್ನಿ ತುಂಬ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಗ್ಗರಣೆಯನ್ನು ಯಾವ ರೀತಿಯಾಗಿ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು, ಅಂದರೆ ಯಾವ ಪಾತ್ರೆಯಿಂದ ಮೊದಲಿಗೆ ಮಾಡ್ಕೊಂಡಿದ್ದೀನಲ್ವ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಹಾಗೆ ಒಗ್ಗರಣೆಗೆ ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಕುಟ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ನಾನು ಮೊದಲಿಗೆ ಕುಟ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿ ಚಟ್ನಿಗೆ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಈರುಳ್ಳಿ ಚಟ್ನಿ ರೆಡಿ ಆಗಿಬಿಡ್ತು. ಹಾಗೆ ಈ ಕಡೆ ಇಡ್ಲಿ ಕುದ್ದಿದೆ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇಡ್ಲಿ ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಪೂರ್ತಿ ಸಾಫ್ಟಾಗಿ ಮೃದುವಾಗಿದೆ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಇಡ್ಲಿ ಚೆನ್ನಾಗಿ ಕುದ್ದಿದೆ. ಇವಾಗ ಒಂದೊಂದಾಗಿ ತೆಗೆದುಬಿಟ್ಟು ಈ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಮುಗೀತು. ಸೂಪರ್ ಆಗಿರುವಂತಹ ಇಡ್ಲಿ ಮತ್ತು ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧವಾದಂತೆ. ನೋಡಿದ್ರಲ್ವಾ ವೀಕ್ಷಕರೇ, 2ನೇ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು 3ನೇದಾಗಿ ತಿಳಿಸ್ಕೊಡ್ತಾ ಇರುವಂತಹ ರೆಸಿಪಿ ಅಂತಂದರೆ ಎಗ್ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ. ಪ್ರತಿ ಸರನೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ಮಾಡಿ ಬೇಸರವನ್ನಿಸಿದ್ರೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಬಹುದು. ಎಗ್ ಬಿರಿಯಾನಿನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಬನ್ನಿ, ಇನ್ನೇಕೆ ತಡ ಮಾಡೋದು, ಯಾವ ರೀತಿಯಾಗಿ ಎಗ್ ಬಿರಿಯಾನಿನ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಕುಚ್ಕೊಂಡು ಇಟ್ಕೊಂಡಿರುವಂತಹ 3 ತತ್ತಿಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಮಧ್ಯದಲ್ಲಿ ಸೀಳ್ತಾ ಇದ್ದೀನಿ. ಅಂದರೆ ನಾವು ಉಪ್ಪು ಖಾರ ಹಾಕಿರ್ತೇವಲ್ಲ ಅದನ್ನು ಎಲ್ಲ ಕಡೆಯೂ ಸೇರಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು 3 ತತ್ತಿಯನ್ನು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪದಷ್ಟು ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ನಾನು ಮೊದಲಿಗೆ ಕುದಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ತತ್ತಿಯನ್ನು ಹಾಕ್ಕೊಳ್ಳಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತತ್ತಿಯನ್ನು ಯೂಸ್ ಮಾಡ್ಕೊಳ್ಬಹುದು. ನಾನು 3 ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಂದರೆ ಎಣ್ಣೆಯಲ್ಲಿ ಅಂದರೆ ಉಪ್ಪು ಖಾರ ಎಲ್ಲನೂ ಕೂಡ ಈ ತತ್ತಿಗೆ ಅಂಟ್ಕೊಳ್ಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇದನ್ನು ನಾನು ಮುಗೀತು ತೆಗಿತಾ ಇದ್ದೀನಿ ಒಂದು ಪ್ಲೇಟ್ಗೆ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ತತ್ತಿಯನ್ನು ತೆಗೆದು ಅದೇ ಬಾಣಲಿಗೆ ನೀವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು 2 ಲವಂಗ, ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಒಂದು ಬಿರಿಯಾನಿ ಎಲೆಯನ್ನು ಕೂಡ ಹಾಕ್ಕೊಂಡ್ಬಿಡಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಳ್ಳಿ.
ಇವೆಲ್ಲನೂ ಕೂಡ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಎಣ್ಣೆಲೇ ಹುರ್ಕೊಳ್ಬೇಕು. ಆನಂತರ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ, 1 ಸ್ಪೂನಿನಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ಳಿ. ಆನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ 1-2 ಸ್ಪೂನಿನಷ್ಟು ನಾನು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ಮಸಾಲೆಯನ್ನು ಏನೇ ಮಾಡಿದ್ರೂ ಕೂಡ ಶೇಂಗಾವನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ 2 ಕಪ್ಪಷ್ಟು ಬಾಸುಮತಿ ಅಕ್ಕಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರಿಗೆ ಮೊದಲಿಗೆ ನೀರು ಹಾಕೋಕ್ಕಿಂತ ಮುಂಚೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ನೀರು ಹಾಕ್ಕೊಳ್ಳಿ. ಅಂದರೆ ಆವಾಗ ನೀವು ಮಾಡ್ಕೊಂಡಿರುವಂತಹ ಬಿರಿಯಾನಿ ಸೂಪರಾಗಿ ಬರುತ್ತೆ. ನಾನು 2 ಕಪ್ಪಷ್ಟು ಅಕ್ಕಿನ ತೆಗೆದುಕೊಂಡಿರೋದ್ರಿಂದ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ತತ್ತಿಯನ್ನು ಮೇಲ್ಗಡೆ ಹಾಕ್ಕೊಂಡ್ಬಿಡಿ. ನೋಡಿ, ತತ್ತಿ ಹಾಕಿದ ನಂತರ ನೀವು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕುದಿಸ್ಕೊಂಡಿದ್ರೆ ಮುಗೀತು. ಸೂಪರಾಗಿರುವಂತಹ ಎಗ್ ಬಿರಿಯಾನಿ ರೆಡಿ ಆಗಿಬಿಡ್ತು. ನೋಡಿ, ನೀವು ಇದನ್ನು ಬೆಳಗಿನ ಉಪಹಾರಕ್ಕಾದರೂ ಮಾಡ್ಕೊಳ್ಬೋದು, ಮಧ್ಯಾಹ್ನಕ್ಕಾದರೂ ಮಾಡ್ಕೊಳ್ಬೋದು, ಸಂಜೆಗಾದರೂ ಮಾಡ್ಕೊಳ್ಬೋದು. ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇವಾಗ ನಾನು 4ನೇದಾಗಿ ತೋರಿಸ್ತಾ ಇರುವ ರೆಸಿಪಿ ಅಂತಂದರೆ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಕಡುಬು. ಇದನ್ನು ನೀವು ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಮಾಡಿದ್ರಂತೂ ಸೂಪರಾಗಿರುತ್ತೆ. ಅದಕ್ಕೆ ನಾನು ಮೊದಲಿಗೆ ಬೇಳೆಯನ್ನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಬೇಳೆನೂ ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಕುದ್ದಿರುವಂತಹ ಬೇಳೆನ ಒಂದು ಕಡೆ ಎತ್ತಿ ಇಟ್ಕೊಳ್ಳೋಣ. ಕಡುಬಿಗೆ ಬೇಕಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ 1-2 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಜರಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪದಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೀವು ಜೋಳದ ರೊಟ್ಟಿ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊತೀರಲ್ವ ಅದೇ ರೀತಿಯಾಗಿ ನೀವು ಇದನ್ನು ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಪಕ್ಕ ಹಳ್ಳಿಯಲ್ಲಿ ಮಾಡುವಂಥ ಸೂಪರ್ ಆಗಿರುವಂಥ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ಹಿಟ್ಟು ನಾದ್ಕೊಂಡಿದ್ದಾಯಿತು. ಇವಾಗ ಒಂದೊಂದಾಗಿ ಕಡುಬುಗಳನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪದಷ್ಟು ಉಳ್ಳೆನ ತೆಗೆದುಕೊಂಡು ಮಧ್ಯದಲ್ಲಿ ಹಿಚ್ಕಿದ್ರೆ ಸಾಕು, ಈ ರೀತಿಯಾಗಿ ತಟ್ಟೆ ಥರ ಆಗಿಬಿಡುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀವಂತ ಒಂದು ಸಲ ನೋಡ್ಕೊಳ್ಳಿ. ಆನಂತರ ಈ ಕಡೆ ನಾನು ತವಾನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಅದಕ್ಕೆ ಮೇಲ್ಗಡೆ ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಡಿ. ಹಾಗೆ ಈ ಕಡೆ ತೂತಿರುವಂತಹ ಒಂದು ಚಾಣೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಮಾಡಿ ಇಟ್ಕೊಂಡಿರುವಂತಹ ಕಡುಬನ್ನು ಹಾಕ್ಕೊಳ್ಳಿ. ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಂಡ್ಬಿಡಿ. ನೋಡಿ, ಇದಕ್ಕೆ ಕಡುಬಿನ ಚಾಣಿ ಅಂತ ಹೇಳಿ ಕರೀತಾರೆ. ಇದರ ಮೇಲ್ಗಡೆ ಕಡುಬನ್ನು ಇಟ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನೀರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಮಾಡಿ ಇಟ್ಕೊಂಡಿರುವಂಥ ಕಡುಬನ್ನು ಇಟ್ಕೊಂಡು ಅದರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕಡುಬನ್ನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಡುಬು ಕೂಡ ತುಂಬ ಚೆನ್ನಾಗಿ ಕುದ್ದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಕಡುಬಿಗೆ ಸಬ್ಬಸಿಗೆ ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಬನ್ನಿ. ಮೊದಲಿಗೆ 1 ಸ್ಪೂನಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಆನಂತರ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮೊದಲಿಗೆ ಕಟ್ ಮಾಡಿಕೊಂಡು ಮತ್ತು ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಅದರ ಮೇಲ್ಗಡೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಹಿಟ್ಟು ಕಲಸುವಾಗೂ ಕೂಡ ಉಪ್ಪು ಹಾಕ್ಕೊಂಡಿದ್ರಿ, ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲಿಗೆ ಏನು ಕುದಿಸ್ಕೊಂಡು ಇಟ್ಕೊಂಡಿರುವಂತಹ ತೊಗರಿಬೇಳೆಯನ್ನು ಹಾಕ್ಕೊಂಡ್ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಹಂತದಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿರುವಂತಹ ಜೋಳದ ಕಡುಬನ್ನು ಹಾಕ್ಕೊಂಡ್ಬಿಡಿ. ನೋಡಿ, ಸಬ್ಬಸಿಗೆ ಸೊಪ್ಪಿಗೆ ಕುದಿಸ್ಕೊಂಡಿರುವಂತಹ ಜೋಳದ ಕಡುಬನ್ನು ಹಾಕ್ಕೊಂಡು ಮತ್ತೆ 1-2 ನಿಮಿಷದವರೆಗೆ ಅದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಕಡುಬೆಲ್ಲ ಹಾಕ್ಕೊಂಡಿದ್ದಾಯಿತು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷದವರೆಗೆ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಮುಗೀತು. ಜೋಳದ ಕಡುಬು ರೆಡಿ ಆಗಿಬಿಡ್ತು. ನೋಡಿ, ಸೂಪರ್ ಆಗಿರುವಂಥ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಕಡುಬು ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಬೆಳಗಿನ ಉಪಹಾರಕ್ಕಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಮತ್ತು ಒಂದು ಆರೋಗ್ಯಕರವಾದಂತಹ ರೆಸಿಪಿ. ನೀವು ಮಕ್ಕಳು ಕೂಡ ಇದನ್ನು ಮಾಡಿಕೊಟ್ರಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಕೊನೆಯದಾಗಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂತಹ ಸಬ್ಬಸಿಗೆ ಜೋಳದ ಕಡುಬು ರೆಡಿಯಾಗಿಬಿಡ್ತು ಫ್ರೆಂಡ್ಸ್. ಪ್ರತಿದಿನವೂ ಒಂದೇ ರೀತಿಯಾಗಿರುವಂತಹ ಬೆಳಗಿನ ತಿಂಡಿ ತಿಂದು ಬೇಸರ ಅನಿಸಿದ್ರೆ ಮತ್ತು ಮಕ್ಕಳಿಗೂ ಕೂಡ ಬೋರ್ ಅನಿಸಿದ್ರೆ ಈ ರೀತಿಯಾಗಿ ಹೊಸದೇನಾಗಿ ಮಾಡಿಕೊಟ್ರಂತರೂ ಎಲ್ಲರೂ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಸೂಪರಾಗಿರುತ್ತೆ ಮತ್ತು ಪಕ್ಕಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ.
ಇವಾಗ ಐದನೇದಾಗಿ ತಿಳಿಸ್ಕೊಡ್ತಾ ಇರುವಂತಹ ರೆಸಿಪಿ ಅಂತಂದರೆ ತಾಲಿಪಟ್ಟಿ. ಸೂಪರ್ ಆಗಿರುವಂತಹ ತಾಲಿಪಟ್ಟಿನ ಮತ್ತು ಬೇಗನೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ತಾಲಿಪಟ್ಟಿಗೆ ಮೊದಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಯಾವ ಕಪ್ಪಿನಿಂದ ತೆಗೆದುಕೊಳ್ತೀರಲ್ವ ಕಡಲೆ ಹಿಟ್ಟು, ಅದೇ ಕಪ್ಪಿನಿಂದನೂ ಕೂಡ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದನ್ನು ಕೂಡ ಜರಡಿ ಮಾಡ್ಕೊಳ್ಳಿ. ಮತ್ತು ಅದೇ ಕಪ್ಪಿನಿಂದ ನಾನು ಜೋಳದ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು 3 ಹಿಟ್ಟನ್ನು ನಾನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಂಡಿರುವಂತಹ ಹಿಟ್ಟಿಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ನಾನು 1-2 ಸ್ಪೂನಷ್ಟು ಅಜ್ವೇನನ್ನು ತೆಗೆದುಕೊಂಡಿದ್ದೀನಿ. ಅಜ್ವೇನನ್ನು ಕೈಯಿಂದ ಚೆನ್ನಾಗಿ ತಿಕ್ಕಿ ಹಾಕ್ಕೊಳ್ಳಿ. ಆನಂತರ ಒಂದು 4ರಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ತಾಲಿಪಟ್ಟಿಗೆ ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಸೂಪರಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಜಾಸ್ತಿ ತಳ್ಳಗಾಗೋದು ಬೇಡ, ಜಾಸ್ತಿ ಗಟ್ಟಿ ಆಗೋದು ಬೇಡ. ನೀವು ದೋಸೆದ ಹಿಟ್ಟು ಯಾವ ಹದದಲ್ಲಿ ಇರುತ್ತೋ ಆ ಹದದಲ್ಲಿ ಈ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ತಾಲಿಪಟ್ಟಿ ಮಾಡ್ಕೊಳ್ಳೋಕ್ಕೂ ತುಂಬಾ ಸುಲಭ. ಮತ್ತು ನಿಮಗೆ ಟೈಮ್ ಇಲ್ಲ ಅಂತಂದಾಗ ಈ ತಾಲಿಪಟ್ಟಿಯನ್ನು ಕರೆಕ್ಟಾಗಿ ಟ್ರೈ ಮಾಡ್ಬೋದು. ಒಂದು 5 ನಿಮಿಷಗಳವರೆಗೆ ನಾನು ನೆನೆಯಲು ಇಟ್ಟಿದ್ದೆ. ನೆಂದಾದ ನಂತರ ನನಗೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತು. ಅದಕ್ಕೆ ನಾನು ಮತ್ತೆ ನೀರನ್ನು ಹಾಕ್ಕೊಂಡು ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ದೋಸೆದ ಹಿಟ್ಟು ಯಾವ ರೀತಿಯಾಗಿರುತ್ತಲ್ವ ಅದೇ ರೀತಿಯಾಗಿದೆ. ಆನಂತರ ನಾನು ತವೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ತವೆಯಲ್ಲಿನೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ದೋಸೆ ತವೆ ಏನಿರುತ್ತಲ್ವ ಅದರಲ್ಲಿನೂ ಕೂಡ ಇದನ್ನು ಮಾಡ್ಕೊಳ್ಬೋದು. ನೋಡಿ, ನಾನು ಕಲಿಸ್ಕೊಂಡು ಇಟ್ಕೊಂಡಿರುವಂಥ ಹಿಟ್ಟನ್ನು ತವಾ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ಅಗಲ ಬೇಕಾದರೂ ಮಾಡ್ಕೊಳ್ಬಹುದು, ಯಾವುದೇ ಕಾರಣಕ್ಕೂ ಕೂಡ ಹರಿಯೋದಿಲ್ಲ. ತುಂಬ ಚೆನ್ನಾಗಿ ತಾಲಿಪಟ್ಟಿ ಬರುತ್ತೆ. ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು, ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ನೋಡಿದ್ರಲ್ವಾ ವೀಕ್ಷಕರೇ, ನಿಮಗೆ ಟೈಮ್ ಇಲ್ಲದೇ ಇದ್ದಾಗ ಈ ರೀತಿಯಾಗಿರುವಂಥ ತಾಲಿಪಟ್ಟಿನ ಮಾಡ್ಕೊಂಡು ನೋಡಿ, ಸೂಪರಾಗಿರುತ್ತೆ ಮತ್ತು ತಿನ್ನುವಾಗೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಸ್ವಲ್ಪ ತವಕ್ಕೆ ನಾನು ಎಣ್ಣೆನ ಹಚ್ಕೊಂಡು ಆನಂತರ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಪ್ರತಿಯೊಂದು ಸರನೂ ಕೂಡ ಒಂದು ಸ್ವಲ್ಪ ತವಕ್ಕೆ ಎಣ್ಣೆನ ಹಚ್ಕೊಳ್ಳಿ, ಅಂಟ್ಕೊಳ್ಳೋದಿಲ್ಲ. ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ. ನಾವು ನಾರ್ಮಲ್ ತವೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಅಂಟ್ಕೊಳ್ಳುತ್ತೆ. ನೀವು ದೋಸೆ ತವೆಯಲ್ಲಿ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೀವು ಎಣ್ಣೆನ ಉಪಯೋಗಿಸ್ಕೊಳ್ಬೋದು, ಇಲ್ಲ ಅಂತಂದ್ರೂ ಕೂಡ ಬಿಟ್ಬಿಡ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ತಾಲಿಪಟ್ಟಿಯನ್ನು ಸೂಪರಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಮೊಸರಿನ ಜೊತೆಗೆ ತಿಂದ್ರಂತೂ ಸೂಪರಾಗಿರುತ್ತೆ. ನಿಮಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವಾಗ ಕೊನೆಯದಾಗಿ ಯಾವ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ದಪಾಟಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬೆಳಗಿನ ಉಪಹಾರಕ್ಕಂತೂ ಸೂಪರಾಗಿರುತ್ತೆ. ಇದನ್ನು ಚಟ್ನಿ ಮೊಸರಿನ ಜೊತೆನೂ ತಿನ್ಬೋದು. ಇದಕ್ಕೆ ನಾನು ಮೊದಲಿಗೆ ಹಿಟ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಗೋಧಿನ ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆಯಲ್ಲಿ ನಾನು 2.5 ಗೋಧಿನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಪೂರ್ತಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇದಕ್ಕೆ ನಾನು ಅಜ್ವೇನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಏನು ಅಳತೆ ಅಂತ ತೋರಿಸ್ತಿದ್ದೀನಲ್ವ, ಅದನ್ನು ನಮ್ಮ ಕಡೆ ಗಿದ್ದನಿಗೆ ಅಂತೇಳಿ ಕರೀತಾರೆ. ಆನಂತರ ಇದಕ್ಕೆ ನಾನು ಹವೇಸನ್ನು ಕೂಡ 2-3 ಸ್ಪೂನಷ್ಟು ಹವೇಸನ್ನು ಹಾಕ್ಕೊಳ್ಳಿ ಸಾಕು. ಇವು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ ನಂತರ ಅರಿಶಿನ ಬೇರೆ ಏನಿರುತ್ತಲ್ವ ಅದನ್ನು ಕುಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಡಿ. ಇವೆಲ್ಲವನ್ನು ನೀವು ಹಾಕೋದ ನಂತರ ಬೀಸೋಕ್ಕೆ ಕೊಡಬೇಕಾಗುತ್ತೆ, ಅಂದರೆ ಗ್ರೈಂಡರ್ಗೆ. ನೋಡಿ, ಗ್ರೈಂಡರ್ಗೆ ಹಾಕಿದ ನಂತರ ಯಾವ ರೀತಿಯಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ. ಇದನ್ನು ನೀವು ಒಂದು ಸಲ ಬೀಸ್ಕೊಂಡು ಬಂದು ಇಟ್ಕೊಂಡ್ರೆ ಸಾಕು. ನಿಮಗೆ ಬೇಕಾದಾಗೆಲ್ಲ ನೀವು ದಪಾಟಿನ ಮಾಡ್ಕೊಳ್ಬಹುದು. ಇವಾಗ ನಾನು 1-2 ಕಪ್ಪಿನಷ್ಟು ಹಿಟ್ಟನ್ನು ತೆಗೆದುಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅದನ್ನು ಜರಡಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಹಿಟ್ಟಿನ ಪ್ರಮಾಣವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪದಷ್ಟು ಅಜ್ವೇನನ್ನು ಕೈಯಿಂದ ಉಜ್ಜಿ ಹಾಕ್ಕೊಳ್ಳಿ. ಆನಂತರ ಕರಿಬೇವನ್ನು ಕೂಡ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾವು ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗೂ ಕೂಡ ಅಜ್ವೇನನ್ನು ಹಾಕ್ಕೊಂಡಿದ್ದೆ. ಇವಾಗ ಮಾಡ್ಕೊಳ್ಳೋವಾಗ ಅಂದರೆ ಹಿಟ್ಟು ಕಲಿಸ್ಕೊಳ್ಳೋವಾಗೂ ಕೂಡ ನಾನು ಅಜ್ವೇನನ್ನು ಕೈಯಿಂದ ಉಜ್ಜಿ ಹಾಕ್ಕೊಂಡಿದ್ದೀನಿ. ಆನಂತರ ಕುಟ್ಕೊಂಡು ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ.
ನೋಡಿ ದಪಾಟಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಗೋಧಿ ಮತ್ತು ಕಡಲೆ ಬೇಳೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಹಾಕ್ಕೊಳ್ಬಹುದು, ಇಂತಿಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕಂತ ಏನೂ ಇಲ್ಲ. ಗೋಧಿ ಹಿಟ್ಟು ಅಂದರೆ ಗೋಧಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆನಂತರ ಅದರ ಅರ್ಧದಷ್ಟು ನೀವು ಕಡಲೆಬೇಳೆಯನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ನೀವು ಚಪಾತಿ ಯಾವ ರೀತಿಯಾಗಿ ಮಾಡ್ಕೋತೀರಲ್ವ ಆ ಹದದಲ್ಲಿ ಹಿಟ್ಟು ನಾದ್ಕೊಂಡಿದ್ರೆ ಸಾಕು. ಆನಂತರ 2 ಉಳ್ಳೆಗಳನ್ನು ತೆಗೆದುಕೊಂಡು ಹಿಟ್ಟಿನಲ್ಲಿ ಎದ್ಕೊಂಡು ಲಟ್ಟಿಸ್ಕೊಂಡು ಅದರ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಮತ್ತೆ ಹಿಟ್ಟಿನಿಂದ ನೀವು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ತೀರಲ್ವ ಸೇಮ್ ಅದೇ ರೀತಿಯಾಗಿ ನೀವು ಇದನ್ನು ಕೂಡ ಲಟ್ಟಿಸ್ಕೊಳ್ಬಹುದು. ನೋಡಿ ಲಟ್ಟಿಸ್ಕೊಂಡು ಆದ ನಂತರ ಬಿಸಿಯಾಗಿರುವಂಥ ತವಕ್ಕೆ ಹಾಕ್ಕೊಂಡು ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ. 2 ಕಡೆ ಬೇಯಿಸ್ಕೊಂಡ ನಂತರ ಮೇಲ್ಗಡೆ ಎಣ್ಣೆಯನ್ನು ಹಚ್ಕೊಂಡು ಬಿಡಿ. ಇವಾಗ ದಪಾಟಿ ರೆಡಿ ಆಗಿಬಿಡ್ತು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಇದರ ಜೊತೆಗೆ ನೀವು ಚಟ್ನಿನಾದರೂ ಮಾಡ್ಕೊಳ್ಬಹುದು, ಇಲ್ಲಾಂತಂದರೆ ಮೊಸರಿನ ಜೊತೆಗೂ ತಿನ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ. ನೋಡಿ ಈ ದಪಾಟಿನ ನೀವು ಬೆಳಿಗ್ಗೆ ಮಧ್ಯಾಹ್ನನೂ ಕೂಡ ಮಾಡ್ಕೊಳ್ಬೋದು, ತುಂಬಾ ಸೂಪರಾಗಿರುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ದಿನಕ್ಕೊಂದು ರೆಸಿಪಿನ ಯಾವ ರೀತಿಯಾಗಿ ಹೊಸದಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ಇವು 6 ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಯಾವ ರೆಸಿಪಿ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಮೂಲಕವಾಗಿ ತಿಳಿಸಿ. ಇದರಲ್ಲಿ ಯಾವುದಾದ್ರೂ ರೆಸಿಪಿನ ನೀವು ಟ್ರೈ ಮಾಡಿದ್ದೆ ಆದರೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ಮುಂದಿನ ಹೊಸ ವಿಡಿಯೋಗಾಗಿ ಕಾಯ್ತಾ ಇರಿ. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.